ಜಾನೂರು ಎಂದರೆ ಎಳೆಯ ತೆಂಗಿನ ಗರಿಗಳು ಎಂದರ್ಥ. ಈ ತೆಂಗಿನ ಗರಿಗಳೊಂದಿಗೆ ಬಣ್ಣ ಬಣ್ಣದ ಹೂವಿನ ಕಲಾತ್ಮಕ ಜೋಡಣೆಯಾದ ಈ ಜಾನೂರು ಕಲೆ ಹುಟ್ಟಿದ್ದು ಇಂಡೋನೇಷ್ಯಾದಲ್ಲಿ. ಹಬ್ಬಗಳಂತಹ ಶುಭ ಸಮಾರಂಭಗಳಲ್ಲಿ ಇಂತಹ ಕಲಾತ್ಮಕ ಜಾನೂರು ಆರ್ಟ್ ಮತ್ತಷ್ಟು ಮೆರುಗು ನೀಡುತ್ತೆ. ಹಾಗಾದ್ರೆ ಬಾಳೆದಿಂಡು, ಎಳೆಯ ತೆಂಗಿನ ಗರಿಗಳು ಹಾಗೂ ಬಣ್ಣದ ಹೂವಿನಿಂದ ಶಂಕು ಆಕಾರವನ್ನ ಹೇಗೆ ಮಾಡುದು ಅಂತ ನಮ್ಮ ಸಿರಿಸಖಿ ತೋರಿಸ್ಕೊಡ್ತಾರೆ ನೋಡಿ. ಜಾನೂರು ಆರ್ಟ್ ಮೂಲತಃ ಇಂಡೋನೇಷಿಯನ್ ಕಲೆ. ನಾವಿದನ್ನು ನಮ್ಮ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ನಮ್ಮ ಹಬ್ಬ ಹರಿದಿನಗಳಿಗೆ ಬೇಕಾದಂತಹ ಆರ್ಟಿಕಲ್ನ ಮಾಡಿಕೊಂಡು ಅದನ್ನು ನಾವು ಉಪಯೋಗಿಸಬಹುದು. ಈಗ ಇವತ್ತು ನಾನು ನಿಮಗೆ ಶಂಖ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಜಾನೂರು ಆರ್ಟ್ ಶಂಖ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು: ಎಳೆಯ ತೆಂಗಿನ ಗರಿ, ಬಾಳೆದಿಂಡು, ಸ್ಕೀವರ್, ಸ್ಟೇಪ್ಲರ್, ಗುಂಡ್ಪಿನ್, ಚಾಕು ಮತ್ತು ಕತ್ತರಿ. ಮೊದಲು ಬೇಸ್ ಮಾಡೋದಕ್ಕೆ ನೀವು ಮೊದಲು ಗರಿ ತಗೊಳ್ಳಿ. ಗರಿ ತಗೊಂಡು ಹೀಗೆ ಕೆಳಗಡೆ ಭಾಗನ ಹೀಗೆ 1/4 ಇಂಚು ಕಡ್ಡಿ ಉಳಿಯೋ ಹಾಗೆ ಕತ್ತರಿಸಿ ಹೀಗೆ ಜೀವ್ಕೊಳ್ಳಿ. ಇಲ್ಲೊಂದು ಚೂರು ಗರಿ ಉಳಿಬಾರ್ದು. ಕೊನೆಯಲ್ಲಿ ಇದನ್ನು ಶಾರ್ಪಾಗಿ ಕಟ್ ಮಾಡ್ಕೊಳ್ಳಿ. ನೀವು ಶಾರ್ಪಾಗಿ ಕಟ್ ಮಾಡಿಕೊಂಡ್ರೆ ಬಾಳೆ ದಿಂಡಲ್ಲಿ ಚುಚ್ಚೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತು ಇದು ಸುಮಾರು ಒಂದು 33 ಇಂಚಷ್ಟು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ಮೊದಲನೇ ಪೀಸನ್ನು ನಾನು 33 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಈಗ ಅದೇ ಅಳತೆಗೆ ಉಳಿದಿದ್ದ ಗರಿಗಳನ್ನ ನಾವು ಕಟ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಶಂಖದ ಬೇಸ್ಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸನ್ನ ನಾನೀಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಚುಚ್ಚೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ಹೀಗೆ ಒಂದು ತೆಂಗಿನ ಗರಿ ತಗೊಂಡು ಅದನ್ನು ಹೀಗೆ ಇದ್ರ ಸುತ್ತಲೂ ಇಟ್ಕೊಂಡು ಅದನ್ನು ಸ್ಕೀವರಿಂದ ಗೆರೆ ಎಳ್ಕೊಳ್ಳಿ. ನೀವು ಕಂಬನ ಹೀಗೆ ನಿಮ್ಮ ಎದುರುಗಡೆ ಇಟ್ಕೊಂಡು 90 ಡಿಗ್ರಿಗೆ ಹೀಗೆ ಚುಚ್ಚಬೇಕು. ಹೀಗೆ ಚುಚ್ಚಿ ಗರಿ ತೊಗೊಂಡಿದ್ದನ್ನು ನೀಟಾಗಿ ನೀವು ಅಗಲ ಮಾಡ್ಕೋಬೇಕು. ಇದನ್ನು ಇದರಲ್ಲಿ ಚುಚ್ಚಿ ಈಗ ಮತ್ತೆ ಅದನ್ನು ನಿಮ್ಮ ಎದುರುಗಡೆನೆ 90 ಡಿಗ್ರಿ ಬರೋ ಹಾಗೆ 1/2 ಇಂಚು ಗ್ಯಾಪ್ ಬಿಟ್ಟು ಚುಚ್ಚಬೇಕು. ಈಗ ಇದನ್ನು ಹಾಕಿ ಸ್ಟೇಪ್ಲರ್ ತಗೊಂಡು ಗರಿ ತುದಿಗೆ ಸ್ಟೇಪ್ಲರ್ ಮಾಡ್ಕೋಬೇಕು. 2 ವಿ ಥರ ಫಾರ್ಮ್ ಆಗಬೇಕು. ನಂತರ ಇಲ್ಲಿ ತುದಿಯಲ್ಲೂ ಸಹ ಸ್ಟೇಪ್ಲರ್ ಮಾಡ್ಕೊಳ್ಳಿ. ಮತ್ತು ಇದನ್ನು 1/2 ಇಂಚು ಗ್ಯಾಪ್ ಬಿಟ್ಟು ಚುಚ್ಕೋಬೇಕು. ನೀವೆಲ್ಲಿ ಸರ್ಕಲ್ ಮಾಡಿರ್ತೀರೋ ಅದ್ರ ಮೇಲೆ ಚುಚ್ಕೋಬೇಕು. ಮೂರು ಗರಿಗಳನ್ನ ನೀವು 1/2 ಇಂಚ್ ಹಾಕೊಂಡ್ಮೇಲೆ 4ನೇ ಗರಿನ ನೀವು 1/4 ಇಂಚ್ ಹಾಕೋತೀರ. ಮತ್ತೆ 3 ಗರಿನ ನೀವು 1/2 ಇಂಚೆ ಹಾಕೊಳ್ಳಿ. ಮತ್ತೆ 4ನೇ ಗರಿನ 1/4 ಇಂಚ್ ಹಾಕೊಳ್ಳಿ. ಹಾಗೆ ಪ್ರತಿ ಸರಿ 4ನೇದು ಬಂದಾಗಲೂ ಅಂದರೆ ಮಲ್ಟಿಪಲ್ಸ್ ಆಫ್ 4 ಬಂದಾಗ ನೀವು ಅದನ್ನು 1/4 ಇಂಚ್ ಮಾಡ್ಕೋತಾ ಹೋಗಬೇಕು. ಈಗ ಅರ್ಧ ಭಾಗ ಫಿನಿಶ್ ಆಯಿತು. ಈಗ ನಾವು ಶಂಖ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುದಿಯನ್ನು ಹೀಗೆ ಕ್ರಾಸಾಗಿ 1/4 ಇಂಚು ಕಡ್ಡಿ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಮತ್ತು ಇದೊಂದು 6ರಿಂದ 7 ಇಂಚಿರೋವರೆಗೆ ಹಾಗೆ ಹೀಗೆ ಕಟ್ ಮಾಡಿಕೊಂಡು ಈ ಕಡ್ಡಿ ಸ್ವಲ್ಪ ಉಳಿಸ್ಕೋಬೇಕು. ಒಂದು 1/2 ಇಂಚಷ್ಟು. ಈ ಕಡ್ಡಿ ಮೇಲ್ಗಡೆ ಚುಚ್ಚೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇದಕ್ಕಿಂತ 1/4 ಇಂಚು ಉದ್ದ ಇರಬೇಕು. ಆ ಥರ ನಮ್ಗೆ ಸುತ್ತಳತೆ ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಬೇಕಾಗುತ್ತೆ ಹಾಗೆ 1/4 ಇಂಚು ಪ್ರತಿಯೊಂದು ಪೀಸನ್ನು 1/4 ಇಂಚು ಹೆಚ್ಚಿಗೆ ಇರೋ ಹಾಗೆ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಶಂಖ ಮಾಡೋದಕ್ಕೆ ನಾನು ಮೊದಲು 6ರಿಂದ 7 ಇಂಚ್ ತೊಗೊಂಡಿದ್ದೆ. ಈಗ ಅದರ ನಂತರ 1/4 ಇಂಚು ನಾನು ಎಕ್ಸ್ಟ್ರಾ ಮಾಡ್ಕೊಳ್ತಾ ಹೋಗಿದ್ದೀನಿ. ಈಗ ನಾನು ಪೂರ್ತಿ ಎಲ್ಲ ಪೀಸ್ಗಳು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹೇಗೆ ಚುಚ್ಚಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ.
ಕೆಳಗಡೆ ಹೇಗೆ ಮಾರ್ಕ್ ಮಾಡ್ಕೊಂಡ್ರೋ ಹಾಗೆ ಸ್ವಲ್ಪ ಜಾಗ ಬಿಟ್ಟು ಈ ಥರ ವೃತ್ತಾಕಾರವಾಗಿ ನೀವು ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲಿಂದ ಈಗ ನಾವು ಶುರು ಮಾಡಬೇಕು. ಮೊದಲು ಸ್ಕೀವರಿಂದ ಚುಚ್ಕೊಳ್ಳಿ. ಮೊದಲನೇ ಪೀಸ್ನ ಚುಚ್ಚಿದ ನಂತರ ನೋಡಿ, ಈಗ ಸ್ಕೀವನ್ನು ಹೀಗೆ ಮೇಲ್ಮುಖವಾಗಿ ಹೀಗೆ ಇಟ್ಕೊಂಡು ನೀವು ಇಲ್ಲಿ ಕೆಳಗಡೆ ಎಲ್ಲಿ ಚುಚ್ಚಿರ್ತೀರೋ ಅದೇ ನೇರಕ್ಕೆ ಮೇಲೆ ಚುಚ್ಚಬೇಕು. ಮತ್ತು ಇದನ್ನು ಹೀಗೆ ಇದು ಓವರ್ಲ್ಯಾಪ್ ಆಗಬೇಕು ಮೊದಲನೇದಕ್ಕೆ, ಮತ್ತು ಇದಕ್ಕಿಂತ ಇದು ಸ್ವಲ್ಪ ಎತ್ತರದಲ್ಲಿರಬೇಕು. ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಕಡೆ ನೀವು ಅದನ್ನು ಪಿನ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಪೀಸನ್ನು ನೀವು ಬಾಳೆ ದಿಂಡಿನ ಸುತ್ತಲೂ ಚುಚ್ಕೊಳ್ತಾ ಹೋಗಬೇಕು. ಹೀಗೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋದಾಗೆ ಅದು ಶಂಖದ ರೂಪ ಪಡೆಯುತ್ತೆ. ಈಗ ಇನ್ನೇನು ಕೊನೆ ಆಗ್ತಾ ಬಂತು. ಹೀಗೆ ಮೇಲ್ಮುಖವಾಗಿ ಚುಚ್ಚಿ ನೋಡಿ, ಹೀಗೆ ಎಲ್ಲೂ ಗ್ಯಾಪ್ ಇಲ್ದಾಗೆ ಈ ರೀತಿ ಚುಚ್ಕೊಳ್ತಾ ಬರಬೇಕು. ಈಗ ಆಸ್ಪರಾಗಸ್ ತಗೊಂಡು ಅದರಿಂದ ಒಂದು ಸ್ವಲ್ಪ ಅಲಂಕಾರ ಮಾಡ್ತೀನಿ. ಮಧ್ಯ ನಾನು ಹೀಗೆ ಗುಂಪಿನ ಸಹಾಯದಿಂದ ಹೂಗಳನ್ನ ಚುಚ್ಚಿದ್ರೆ ಅದು ಡೆಕೋರೇಟಿವ್ ಆಗೂ ಕಾಣುತ್ತೆ. ಒಳ್ಳೆ ಸುಂದರವಾಗಿರುವಂತಹ ಪೀಸು ರೆಡಿ ಆಗುತ್ತೆ. ಮೇಲ್ಗಡೆ ನಾನು ಜಡೆ ಥರ ಹೆಣೆದು ಹಾಕಿದ್ದೀನಿ. ಈಗ ನಮ್ಮ ಆರ್ಟ್ ಪೀಸು ಪೂರ್ತಿ ರೆಡಿಯಾಗಿದೆ. ಹೀಗೆ ಜಾನೂರ್ ಆರ್ಟಿಂದ ನೀವು ವಿವಿಧ ಪೀಸ್ಗಳನ್ನು ಮಾಡಬಹುದು. ನೀವು ದೀಪವನ್ನು ಸಹ ಅಲಂಕಾರ ಮಾಡಬಹುದು. ನಿಮ್ಮನೆ ಹಬ್ಬ ಹರಿದಿನಗಳಲ್ಲಿ ದೇವರುಗಳನ್ನು ಸಹ ಅಲಂಕಾರ ಮಾಡಬಹುದು. ಮತ್ತು ಹಾರಗಳನ್ನ ಮಾಡಿ ದೇವ್ರಿಗೆ ಹಾಕ್ಬೋದು. ಚಪ್ಪರವನ್ನು ಸಹ ಅಲಂಕರಿಸಬಹುದು. ನೀವು ಸಹ ಈ ಆರ್ಟನ್ನು ಪ್ರಯತ್ನಿಸ್ತೀರಾ ಅಂತ ನಾನು ನಂಬಿದ್ದೀನಿ. ನೋಡಿದ್ರಲ್ಲ ಸುಂದರವಾದ ಶಂಕು ಆಕಾರದ ಜಾನೂರು ಕಲೆಯನ್ನ. ನೀವು ಕೂಡ ನಿಮ್ಮ ಕಲ್ಪನೆಗೆ ತಕ್ಕಂತೆ ಕಲಾತ್ಮಕ ಆಕಾರಗಳನ್ನ ರೆಡಿ ಮಾಡಿ ಹಬ್ಬ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಜಾನೂರ್ ಆರ್ಟ್ನ ಕಳೆ ನೀಡಬಹುದು.